ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ನಿಯಮಗಳನ್ನ ಪಾಲನೆ ಮಾಡದೆ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದರ ಬಗ್ಗೆ ರಾಘವನ್ ಅವರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬಡಾವಣೆ ರಚನೆ ಮತ್ತು ಮಾರಾಟದ ಬಗ್ಗೆ ಮೂಢ ಆದೇಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. 60-40 ಅನುಪಾತದಲ್ಲಿ ಪಾರ್ವತಿ ಅವರು ಬದಲಿ ನಿವೇಶನ ಪಡ್ಕೊಳ್ಳಿಕ್ಕೆ ಒಪ್ಪಿರಲಿಲ್ಲ ಅನ್ನೋ ಪತ್ರವನ್ನು ಕೂಡ ಅಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಪ್ರಾಧಿಕಾರದ ತಪ್ಪು ಅಂತ ಹೇಳಿಕೊಂಡು ನಿವೇಶನಗಳನ್ನ ಮಂಜೂರು ಮಾಡಿರುವಂತಹ ತೀರ್ಮಾನದ ಬಗ್ಗೆ ವಕೀಲರು ಓದ್ತಾ ಇದ್ದಾರೆ. 14 ಸೈಟ್ಗಳ ಬೆಲೆ ಎಷ್ಟು ಗೊತ್ತಾ ಅನ್ನುವಂತಹ ವಿಚಾರ. 3,24,000 ರೂಪಾಯಿ ಜಮೀನಿನ ಮೌಲ್ಯ. 14 ಸೈಟ್ಗಳ ಬೆಲೆ ಎಷ್ಟಾಗುತ್ತೆ? ಹಾಗಾದ್ರೆ ನೀವು ಪಡ್ಕೊಂಡಿರೋ ಸೈಟ್ಗಳ ಬೆಲೆ ಎಷ್ಟು ಅಂತ ವಾದಿಸ್ತಾ ಇದ್ದಾರೆ. ಜಮೀನು ಸ್ವಾಧೀನವಾಗಿ ಹಣ ಡೆಪಾಸಿಟ್ ಆದ ಮೇಲೆ ಬದಲಿ ನಿವೇಶನದ ಪ್ರಶ್ನೆಯೇ ಬರೋದಿಲ್ಲ. ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಹಣ ಡೆಪಾಸಿಟ್ ಇವರಿಗೆ ಇಷ್ಟು ಕೊಡಬೇಕು ಅನ್ನೋದನ್ನ ನಿಗದಿಪಡಿಸಿದ ಮೇಲೆ ಅಲ್ಲಿ ಬದಲಿ ನಿವೇಶನ ಪಡ್ಕೊಳ್ಳುವಂತಹ ಪರಿಸ್ಥಿತಿಯೇ ಪ್ರಮೇಯವೇ ಬರೋದಿಲ್ಲ. ಆದರೆ ಇಲ್ಲಿ ಬದಲಿ ನಿವೇಶನವನ್ನ ಪಡ್ಕೊಳ್ತಾರೆ. 60-40 ಅನುಪಾತದಲ್ಲಿ ಬೇಡ ಅಂತ ಹೇಳ್ತಾರೆ. 3,24,000 ರೂಪಾಯಿ ಜಮೀನಿನ ಮೌಲ್ಯವನ್ನ 14 ಸೈಟ್ಗಳ ಬೆಲೆ ಎಷ್ಟಾಗುತ್ತೆ? ಹಾಗಾದ್ರೆ ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಅರ್ಜಿ ಸಲ್ಲಿಸ್ತಾರೆ 2014ರಲ್ಲಿ. 60-40ಕ್ಕೆ ಅರ್ಜಿ ಸಲ್ಲಿಸಬಹುದಿತ್ತಲ್ವಾ ಅನ್ನೋದನ್ನ ಜಡ್ಜ್ ಕೇಳ್ತಾರೆ. 60-40 ಅಲ್ಲ, ಒಂದು ಸೈಟ್ ಅರ್ಹತೆ ಇರಲಿಲ್ಲ. ಒಂದು ಸೈಟ್ ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ಇವರು ಬದಲಿಯಾಗಿ ಕೇಳ್ತಿರೋದಕ್ಕೆ ಒಂದೇ ಒಂದು ಸೈಟ್, ಇವರು 14 ಸೈಟ್ಗಳನ್ನ ಕೇಳ್ತಾ ಇದ್ದಾರೆ. ಒಂದೇ ಒಂದು ಸೈಟ್ ಕೂಡ ಅವರು ಬದಲಿ ಪಡ್ಕೊಳ್ಳಿಕ್ಕೆ ಅವರಿಗೆ ಯಾವುದೇ ರೀತಿಯ ಅರ್ಹತೆ ಇರಲಿಲ್ಲ. 50-50 ಅಡಿ 14 ನಿವೇಶನ ಹಂಚುವ ನಿಯಮ ಆಗ ಇರಲೇ ಇಲ್ಲ. 2015ರಲ್ಲಿ ಈ 50-50 ನಿಯಮವನ್ನು ತಂದದ್ದು. ಆ ನಿಯಮ 2015ರಲ್ಲಿ ಯಾಕೆ ಬಂತು ಅನ್ನೋದೇ ಒಂದು ಅನುಮಾನ ಅನ್ನೋದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಸಾಮಾನ್ಯ ಪ್ರಜೆಯಾಗಿದ್ದಿದ್ರೆ ಬದಲಿ ನಿವೇಶನ ಪಡ್ಕೊಳ್ಳಿಕ್ಕೆ ಅವರು ಕೋರ್ಟ್ ಮೊರೆ ಹೋಗಬೇಕಿತ್ತು. ಆ ನಂತರವೇ ಅವರು ಮೂಡಾವನ್ನ ಸಂಪರ್ಕ ಮಾಡಬೇಕಿತ್ತು. ಮುಖ್ಯಮಂತ್ರಿಗಳ ಪತ್ನಿ ಎಂಬ ಕಾರಣಕ್ಕಾಗಿ ಅವರು ನೇರವಾಗಿ ಯಾವ ನಿಯಮಗಳನ್ನು ಪಾಲನೆ ಮಾಡದೆ ಬದಲಿ ನಿವೇಶನವನ್ನ ಕೇಳ್ತಾರೆ. ಅದಕ್ಕೆ ನಿಗದಿಪಡಿಸಿದಂತಹ ಪರಿಹಾರವನ್ನು ಕೂಡ ಒಪ್ಪೋದಿಲ್ಲ. 60-40 ಅಡಿಯಲ್ಲಿ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ಒಪ್ಪೋದಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. 60-40 ಅನುಪಾತದ ಹಂಚಿಕೆಗೆ ಪಾರ್ವತಿ ಅವರು ಒಪ್ಪಿರಲಿಲ್ಲ. 3,24,000 ರೂಪಾಯಿ ಜಮೀನಿನ ಮೌಲ್ಯ. ಆದರೆ 14 ಸೈಟ್ಗಳ ಬೆಲೆ ಹಾಗಾದ್ರೆ ಎಷ್ಟಾಗುತ್ತೆ ಗೊತ್ತಾ ಅಂತ ರಾಘವನ್ ಅವರು ವಿವರಿಸ್ತಾ ಇದ್ದಾರೆ. ಸಾಮಾನ್ಯ ಪ್ರಜೆಯಾಗಿದ್ರೆ ಬದಲಿ ನಿವೇಶನವನ್ನೇ ನೀಡ್ತಾ ಇರಲಿಲ್ಲ. ನಿಗದಿಪಡಿಸಿರುವಂತಹ ಮೊತ್ತ ಏನಿತ್ತು ಡೆಪಾಸಿಟ್ ಆಗಿರೋದು ಅದನ್ನ ಕೊಡ್ತಾ ಇದ್ರಷ್ಟೇ. ಈ ವಿಚಾರಗಳನ್ನ ಅಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಂದೇಹದ ವಿಚಾರಗಳು ಬಹಳಷ್ಟು ಇದೆ. ಇದು ಅವಸರದಲ್ಲಿ ಮೂಡ ಮಾಡಿರುವಂತಹ ಎಡವಟ್ಟು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಎಷ್ಟು ಅವರು ಬದಲಿ ಪಡ್ಕೊಳ್ಳಿಕ್ಕೆ ಎಷ್ಟು ಅರ್ಹರು, ಆದರೆ ಅವರು ಎಷ್ಟನ್ನ ಅಪೇಕ್ಷೆ ಮಾಡಿದ್ದಾರೆ, ಮೂಡ ಕೊಡಲಿಕ್ಕೆ ಬಯಸಿದ್ದೇನು, ಅದನ್ನ ರಿಜೆಕ್ಟ್ ಮಾಡಿ ಇವರು ಏನು ಡಿಮಾಂಡ್ ಮಾಡಿದ್ರು, ಇಷ್ಟು ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಲಾಗ್ತಿದೆ. 3,24,000 ಜಮೀನಿಗೆ 14 ಸೈಟ್ಗಳನ್ನ ನೀಡಿದ್ದಾರೆ. 14 ಸೈಟ್ನ ಮೌಲ್ಯವನ್ನ ನೋಡಿದ್ರೆ ಅನುಮಾನ ಬರದೇ ಇರುವುದಿಲ್ಲ. ಬದಲಿ ಅವ್ರು ತೆಗೆದುಕೊಂಡಿದ್ದಕ್ಕೆ ಒಂದೇ ಒಂದು ಸೈಟು ಕೂಡ ಬರಲ್ಲ. ಆದರೆ 14 ಸೈಟ್ಗಳನ್ನ ಬದಲಿಯಾಗಿ ಕೊಡುವಂತಹ ತೀರ್ಮಾನವನ್ನ ಮೂಡ ಮಾಡಿತ್ತು ಅನ್ನೋದರ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 14 ಸೈಟ್ಗಳನ್ನ ಪಡ್ಕೊಳ್ಳಿಕ್ಕೆ ಅವರು ಅರ್ಹರ ಅಲ್ವಾ ಅನ್ನೋ ಪ್ರಶ್ನೆ ಆಗಿಂದಾಗೆ ಕೇಳಿಬರ್ತಿತ್ತು. ಇದಕ್ಕೆ ಇವಾಗ ಕೋರ್ಟ್ನಲ್ಲಿ ಸಿಗ್ತಾ ಇರೋ ವಿವರಣೆ ಏನು ರಾಘವನ್ ಅವರಿಂದ? ದಿವ್ಯಾ, ರಾಘವನ್ ಅವರ ತಮ್ಮ ಮುಂದುವರೆದ ವಾದದಲ್ಲಿ ಹೇಗೆ ಇವರಿಗೆ ಜಮೀನನ್ನು ಅಲಾಟ್ ಮಾಡಿದ್ರು ಮೂಡಾದಿಂದ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಲಯದ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗ್ತಿದೆ. ಮೂಡಾದ ನಿಯಮಗಳೇನಿದ್ದಾವೆ, ಒಂದು ಭೂಮಿಯನ್ನು ಸ್ವಾಧೀನಕ್ಕೆ ಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಡೆವಲಪ್ ಮಾಡಿ ಅದಾದ ಬಳಿಕ ಸಾರ್ವಜನಿಕರಿಗೆ ಹಂಚಿಕೆಯನ್ನು ಮಾಡೋದು ಅಥವಾ ಮಾರಾಟವನ್ನು ಮಾಡೋದರ ನಿಯಮಗಳು ಏನಿದೆ ಅನ್ನೋದನ್ನು ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಮೂಡ ನಿಯಮಗಳನ್ನು ಕೋರ್ಟ್ ಹಾಲ್ನಲ್ಲಿ ಓದುವ ಕೆಲಸವನ್ನು ರಾಘವನ್ ಅವರು ಮಾಡಿದ್ದಾರೆ. ಇವರು 3,24,000 ರೂಪಾಯಿಗೆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಅದಕ್ಕೆ ಇವರು 14 ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಇವತ್ತು ಆ 14 ಸೈಟ್ಗಳ ಬೆಲೆ ಎಷ್ಟು? ಸಾಮಾನ್ಯ ಜನರು ಏನಾದರೂ ಈ ರೀತಿಯಾಗಿ ಬದಲಿ ನಿವೇಶನಕ್ಕೆ ಅರ್ಜಿಯನ್ನು ಹಾಕ್ಕೊಂಡಂತಹ ಸಂದರ್ಭದಲ್ಲಿ, ಪರಿಹಾರಕ್ಕಾಗಿ ಅರ್ಜಿಯನ್ನು ಹಾಕ್ಕೊಂಡಂತಹ ಸಂದರ್ಭದಲ್ಲಿ ಮೊದಲು ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಅದಾದ ಬಳಿಕ ಮೂಡವನ್ನು
ಸಂಪರ್ಕ ಮಾಡಬೇಕಿತ್ತು. ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಪಾರ್ವತಿಯವರು ನ್ಯಾಯಾಲಯವನ್ನಾಗಲಿ ಅಥವಾ ಮೂಢ ಅಧಿಕಾರಿಗಳನ್ನಾಗಲಿ ಸಂಪರ್ಕ ಮಾಡುವ ಪ್ರಶ್ನೆಯನ್ನೇ ಉದ್ಭವಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ವಿಚಾರ, ನ್ಯಾಯಮೂರ್ತಿಗಳು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಅಂದರೆ ಇವರು ಆ ಒಂದು 3 ಎಕರೆ ಜಮೀನೇನಿತ್ತು ಅದಕ್ಕೆ 60-40 ಪರಿಹಾರವನ್ನು ಪಡೆದುಕೊಳ್ಬೇಕಿತ್ತ ಅಂತೇಳಿ. ಅಂದರೆ 60-40 ಅಂತ ಹೇಳಿದ್ರೆ 2 ಸೈಟ್ ಆಗುತ್ತೆ, 2400 ಚದುರ ಅಡಿ ಜಮೀನು. ಆದರೆ ಇದಕ್ಕೆ ರಾಘವನ್ ಅವರು ಹೇಳ್ತಾರೆ 60-40 ಅಲ್ಲ, ಕೇವಲ 1 ಸೈಟನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆ ಥರ ನಿಯಮಗಳಿದ್ದಾವೆ. ಅಂದರೆ 1200 ಚದುರ ಅಡಿಯಷ್ಟು ಭೂಮಿಯನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವರು 2015ರಲ್ಲಿ ಈ 50-50 ನಿಯಮಗಳು ಬರುತ್ತೆ. 60-40 ನಿಯಮವನ್ನು ಆರಂಭದಲ್ಲಿ ಒಪ್ಕೊಂಡಿಲ್ಲ ಪಾರ್ವತಿ ಅವರು. ಅದರ ಲೆಟರನ್ನು ಕೂಡ ಓದುವ ಕೆಲಸವನ್ನು ಕೋರ್ಟ್ ಹಾಲ್ನಲ್ಲಿ ರಾಘವನ್ ಅವರು ಮಾಡಿದ್ದಾರೆ. 2015ರಲ್ಲಿ ಇವರು ಏಕಾಏಕಿ ಏಕೆ ಈ ಒಂದು 50-50 ನಿಯಮಗಳನ್ನು ತಂದರು, ಅದಕ್ಕೆ ಅನುಮಾನಗಳು ಕಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹೀಗಾಗಿ 2010ರಲ್ಲಿ ಏನೊಂದು ಜಮೀನನ್ನು ದಾನವಾಗಿ ಕೊಟ್ಟಿದ್ರು